ನಾವು ಇಲ್ಲಿವರೆಗೂ ಒಂದು 43-44 ಕೋಟಿ ನಾನು ಲೋನ್ ಕೊಡ್ಸಿದ್ದೀನಿ ಸರ್. ನಾನು ಇಲ್ಲಿವರೆಗೂ ಯಾರಿಗೂ ₹1 ನಾವು ಒಂದು ಕಾಪಿನೂ ಕೊಡ್ತಿಲ್ಲ ಅವ್ರ ಹತ್ರ. ನಾವು ಆಮೇಲೆ ಏನು 46-47 ಕೋಟಿ ಲೋನ್ ಕೊಡ್ಸಿದ್ದೀವಿ, ಒಬ್ರು ಡಿಫಾಲ್ಟ್ ಇಲ್ಲ ಇಲ್ಲಿ ನಮ್ಮಲ್ಲಿ. ಅದೇ ನಮಗೆ ಸಂತೋಷ. ನಮಗೆ ಹೀಗೆ ಕರ್ನಾಟಕ ಸರ್ಕಾರ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ 2023ರಲ್ಲಿ ಸಹಕಾರ ರತ್ನ ಅಂತೇಳಿ ಒಂದು ಅವಾರ್ಡನ್ನು ಕೊಟ್ಟಿದೆ ನನಗೆ. ಹಾಗೆ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ಉಪಾಧ್ಯಕ್ಷನಾಗಿ ಹಾಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಸರ್, ಮುಂದೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು ಅಂತ ಆಸೆ ಇದೆ ನನಗೆ. ಇನ್ನೊಂದು 3-5 ವರ್ಷ ಬಿಟ್ಕೊಂಡು 50 ವರ್ಷ ದಾಟಿದ ಮೇಲೆ, ನನಗೆ 47 ವರ್ಷ ಇವಾಗ, ಅದನ್ನ ಗುರುತಿಸ್ಕೋಬೇಕು ಆಸೆ ಇದೆ. ಸಹಕಾರ ಕ್ಷೇತ್ರದಲ್ಲೂ ರಾಜಕೀಯದಲ್ಲಿ ಎರಡೂ ನಾನು ಜನಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ನನಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಜೊತೆ ಮತ್ತೊಬ್ರು ವಿಶೇಷ ವ್ಯಕ್ತಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯನ ನೀಡ್ತಾನೆ. CM ಗ್ರೂಪ್ಸ್ನ ಮಾಲೀಕರು ಹಾಗೂ ನೂರಾರು ರೈತರ ಮಕ್ಕಳಿಗೆ ಉದ್ಯೋಗವನ್ನ ನೀಡಿದಂಥ ಅದ್ಭುತ ವ್ಯಕ್ತಿ. ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಲವಾರು ಸೇವೆಗಳನ್ನು ನೀಡುತ್ತಾ ಹಾಗೂ ಸಮಾಜ ಸೇವೆಯಲ್ಲಿ ಸಮಾಜಕ್ಕಾಗಿ ಏನಾದರೂ ನಾನು ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಸಮಾಜಕ್ಕಾಗಿ ಬಡವರ ಧ್ವನಿಗಾಗಿ ಮಿಡಿತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂತಲೇ ಹೇಳ್ಬೋದು. ನಮ್ಮ ಪ್ರೀತಿಯ ಹಾಗೂ ತುಂಬ ಜನರಿಗೆ ಇವರು ಚಿರಪರಿಚಿತರು ಹೌದು. ಚಾಮರಾಜು ಸರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸರ್, ತಮ್ಮ ಬಗ್ಗೆ ನಾನು ವಿಚಾರನ ಸಮಾಜಕ್ಕೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ನನಗೂ ಕೂಡ ಭಾಳ ಹೆಮ್ಮೆ ಆಗ್ತದೆ. ಹಲವಾರು ಕೆಲಸಗಳನ್ನು ನಾನು ಕೂಡ ನೋಡ್ತಾ ಬಂದಿದ್ದೇನೆ ವೈಯಕ್ತಿಕವಾಗಿ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಸೊ ಮೊದಲನೇದಾಗಿ ಚಾಮರಾಜು ಅವರು ಯಾವ ಊರಿನವರು, ಎಲ್ಲಿಯವರು, ಅವರ ಬಾಲ್ಯ ಹೇಗಿತ್ತು ಸರ್? ನಾನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಕ್ಕೂರು ಗ್ರಾಮ ಅಂತ ಒಂದು ಹಳ್ಳಿಯಿಂದ, ಕುಗ್ರಾಮದಿಂದ ಬಂದಂತಹ ವ್ಯಕ್ತಿ ನಾನು ಬಡತನ ಎಲ್ಲ ಅವಾಗೆಲ್ಲ ಹಳ್ಳಿ ಕಡೆ ಮಾಮೂಲಿ ಕಷ್ಟ ಆಯ್ತು ಸರ್. ಅವಾಗೆಲ್ಲ ಜೀವನ ಮಾಡೋದೇ ಕಷ್ಟ ಆಯ್ತು ಅವಾಗೆಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯನ್ನು ಕಳ್ಕೊಳ್ತೀನಿ. ನಾನು ನಮ್ಮ ತಾತ ಜವರೇಗೌಡ ಅಂತೇಳಿ, ನಮ್ಮ ತಾಯಿ, ನಮ್ಮ ಅಜ್ಜಿ ಬೋರಮ್ಮ ಅವ್ರ ಆಶ್ರಯದಲ್ಲಿ ನನ್ನ ಬಾಲ್ಯವನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಪ್ರಾಥಮಿಕ ಸ್ಕೂಲ್ನ ನಾನು ಕುಕ್ಕೂರಿನಲ್ಲಿ 4ನೇ ಕ್ಲಾಸ್ವರೆಗೂ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೆಟ್ಟಳ್ಳಿ ಮಧ್ಯಕೆರೆ ಅಂತೇಳಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇ ಇದೆ. ಅಲ್ಲಿ ನನ್ನ 5ನೇ ಕ್ಲಾಸಿಂದ SLC ಮುಗಿಸಿ PUC ಸುಧಾ ಅಲ್ಲೇ ಮುಗಿಸ್ತೀನಿ. ನಾನು BA ವಿದ್ಯಾಭ್ಯಾಸ, ಡಿಗ್ರಿ ವಿದ್ಯಾಭ್ಯಾಸಕ್ಕಾಗಿ ನಾನು ಚನ್ನಪಟ್ಟಣ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಮುಗಿಸಿ, ಆಮೇಲೆ ಜೀವನ ಮಾಡಬೇಕಲ್ಲ ಸರ್ ನಾವು. ಜೀವನಕ್ಕೋಸ್ಕರ ಒಂದು ಕೆಲಸ ಆರಿಸಿ ನಾನು ಬೆಂಗಳೂರಲ್ಲಿ ಬರ್ತೀನಿ. ನಮ್ಮ ಮಾವಾರದ್ದು ಒಂದು ಉದ್ಯಮ ಇರ್ತದೆ ವೈನ್ಶೋರ್ ಅಂತೇಳಿ, ಅಲ್ಲಿ ಕೆಲಸ ಮಾಡ್ಕೊಂಡು ನಾನು ಹೀಗೆ ಹಂತವಾಗಿ ಮಾಡಿಕೊಂಡು ಇದು ಮಾಡ್ತಾ ಇದ್ದೀನಿ ಸರ್. ನಾನು CM ಗ್ರೂಪ್ ಅಂತೇಳಿ ಒಂದು ಉದ್ಯಮವನ್ನು ಕಟ್ಟಿ, CM ಅಂದರೆ ಚಾಮುಂಡೇಶ್ವರಿ ಮುತ್ತರಾಯ ಸ್ವಾಮಿ ಅಂತೇಳಿ ಒಂದು ಉದ್ಯಮವನ್ನು ಕಟ್ಟಿ ನಾನು ಈಗ ಹಳ್ಳಿಯಿಂದ ಬಂದಂಥ ಕಷ್ಟ ಏನಂತ ನನಗೆ ಗೊತ್ತಿದೆ ನನಗೆ. ಯಾಕೆಂದರೆ ಹಳ್ಳಿ ಜೀವನ ಭಾರಿ ಕಷ್ಟ ಇದೆ ಇವಾಗ. ಹಳ್ಳಿಲಿ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗಲ್ಲ. ಈ SLC ಫೇಲ್ ಆದರೂ PUC ಫೇಲ್ ಆದರೂ ಕೆಲಸ ಆರಿಸಿ ಬೆಂಗಳೂರು ಬರ್ತಾರೆ. ಅಂಥವ್ರನ್ನ ಗುರುತಿಸಿ ನನ್ನ ಉದ್ಯಮದಲ್ಲಿ 120ಕ್ಕೂ ಹೆಚ್ಚಿನ ಜನರಿಗೆ ಒಂದು ಕೆಲಸವನ್ನು ಕೊಟ್ಟಿದ್ದೀನಿ ಸರ್ ನನಗೆ. ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕಲ್ಲ ಅಂತೇಳಿ ಸಹಕಾರ ಕ್ಷೇತ್ರದಲ್ಲಿ ಹಿಂಗೆ ನಮ್ಮ ಕೃಷ್ಣಯ್ಯ ಅಂತೇಳಿ ಒಬ್ಬರು ಇದ್ದರು. ಏನು ಸೊಸೈಟಿ, ನಾಗಿನಿ ಕ್ರೆಡಿಟ್ ಸೊಸೈಟಿ ಅಂತೇಳಿ ಸ್ವಲ್ಪ ನಮ್ಮ ಮೆಂಬರ್ ಮಾಡಿಸೋರು ನಮ್ಮಲ್ಲಿ. ಅಲ್ಲಿ ಹಂಗೆ ಸಹಕಾರ ಕ್ಷೇತ್ರದಲ್ಲಿ ಏನೋ ಒಂದು ಜನಕ್ಕೆ ಒಂದು ನಮ್ಮಿಂದ ಒಂದು ಸೇವೆ ಕೊಡಬೇಕಲ್ಲ ಅಂತೇಳಿ ಯಾರೋ ಪುಣ್ಯಾತ್ಮರು ಉದ್ಯಮ, ನಾಗಿನಿ ಸೊಸೈಟಿಯ ಉದ್ಯಮ ಕಟ್ಟಿ ಬೆಳೆಸಿದರು. ಅಲ್ಲಿ ನಾನು ನಿರ್ದೇಶಕನಾಗಿ ಒಂದು 15 ವರ್ಷದಿಂದ ಕಾರ್ಯವನ್ನು ಮಾಡ್ತಾಯಿದ್ದೀನಿ ಸರ್ ನನಗೆ. ನಾವು ಇಲ್ಲಿವರೆಗೂ ಒಂದು 43-44 ಕೋಟಿ ನಾನು ಲೋನ್ ಕೊಡ್ಸಿದ್ದೀನಿ ಸರ್. ನಾನು ಇಲ್ಲಿವರೆಗೂ ಯಾರಿಗೂ ₹1 ನಾವು ಒಂದು ಕಾಪಿನೂ ಕೊಡ್ತಿಲ್ಲ ಅವ್ರ ಹತ್ರ. ನಾವು ಆಮೇಲೆ ಏನು 46-47 ಕೋಟಿ ಲೋನ್ ಕೊಡ್ಸಿದ್ದೀವಿ, ಒಬ್ರು ಡಿಫಾಲ್ಟ್ ಇಲ್ಲ ಇಲ್ಲಿ ನಮ್ಮಲ್ಲಿ. ಅದೇ ನಮಗೆ ಸಂತೋಷ. ನಮಗೆ ತೊಗೊಂಡ್ರು ಸದಾ ಕ್ಲೀನಾಗೆ ನಮ್ಮ ಹೆಸರು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ನಾಗಿನಿ ಸೊಸೈಟಿ ಇವತ್ತು ಸ್ವಲ್ಪ 13,70,00,000 ಲಾಭ ಗಳಿಸಿದೆ. ನಿವ್ವಳ ಲಾಭ 4 ಕೋಟಿಗಿಂತ 4,36,00,000 ಲಾಭವನ್ನು ಗಳಿಸಿದೆ ನಾವು. ಹೀಗೆ ಕರ್ನಾಟಕ ಸರ್ಕಾರ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ 2023ರಲ್ಲಿ ಸಹಕಾರ ರತ್ನ ಅಂತೇಳಿ ಒಂದು ಅವಾರ್ಡನ್ನು ಕೊಟ್ಟಿದೆ ನನಗೆ. ಹಾಗೆ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ಉಪಾಧ್ಯಕ್ಷನಾಗಿ ಹಾಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ನಮ್ಮ ಚಾಮರಾಜರ ಮುಂದಿನ ಕನಸುಗಳು ಏನೆಲ್ಲ ಗುರಿ ಇಟ್ಕೊಂಡಿದ್ದೀರಿ ಸರ್? ಸರ್, ಮುಂದೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು ಅಂತ ಆಸೆ ಇದೆ ನನಗೆ. ಇನ್ನೊಂದು 3-5 ವರ್ಷ ಬಿಟ್ಕೊಂಡು 50 ವರ್ಷ ದಾಟಿದ ಮೇಲೆ, ನನಗೆ 47 ವರ್ಷ ಇವಾಗ, ಅದನ್ನ ಗುರುತಿಸ್ಕೋಬೇಕು ಆಸೆ ಇದೆ. ಸಹಕಾರ ಕ್ಷೇತ್ರದಲ್ಲೂ ರಾಜಕೀಯದಲ್ಲಿ ಎರಡೂ ನಾನು ಜನಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ನನಗೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚಾಮರಾಜನ ರಾಜಕೀಯ ಕ್ಷೇತ್ರದಲ್ಲೂ ನಾವು ನೋಡ್ಬೋದು. ಉತ್ತಮ ರಾಜಕಾರಣಿಗೂ ಕೂಡ ಅತಿ ಶೀಘ್ರದಲ್ಲಿ ಎಂಟ್ರಿ ಕೊಡೋರಿದ್ದೀರಿ. ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ನಾನು. ಗುರುತಿಸ್ಕೊಂಡಿದ್ದೀರಾ? ಇಲ್ಲ, ತಕ್ಷಣಕ್ಕಿಲ್ಲ ಈಗ.
ಮುಂದೆ ಗುರುತಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಆಗು ಹೋಗುಗಳು ನೋಡಿಕೊಂಡು ಗುರುತಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಸರ್ ನಾನು. ಆಗ್ಲಿ ಸರ್, ನಿಮ್ಮ ರಾಜಕೀಯ ಭವಿಷ್ಯನೂ ಕೂಡ ಉಜ್ವಲವಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದ್ರಿ ಸರ್. ನಮ್ಮ ಸಾಧನೆಯನ್ನು ಗುರುತಿಸಿ ಪಾಪ ನಾವು ಎಲ್ಲಿಗೆ ಕರೆದಿ ನಮ್ಮ ಇಂಟ್ರೂ ಮಾಡಿ ನೀವು ಇದು ಮಾಡಿದ್ದೀರ. ನಿಮಗೂ ಸುಧಾ ನಿಮ್ಮ ಚಾನಲ್ ಸುಧಾ ಒಳ್ಳೇದಾಗಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಎಲ್ಲರೂ ಜನತಾ ನ್ಯೂಸ್ ಚಾನಲ್ ನೋಡಿ ಆಶೀರ್ವದಿಸಿ. ಇನ್ನು ನಮ್ಮ ಕನ್ನಡ ಚಾನಲ್ ನಾವಿದು ಆಶೀರ್ವದಿಸಿ ಅಂತೇಳಿ ಎಲ್ಲರೂ ಕೇಳ್ಕೊತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಿಎಂ ಗ್ರೂಪ್ಸ್ ಮಾಲೀಕರು ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಚಾಮರಾಜರವರ ಮಾತು. ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.